ಮನ ಕನ್ನಡವಾಗಿರಲಿ. ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಒಳ್ಳೆ ಇನ್ಫಾರ್ಮೇಷನ್ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ನಾವೆಲ್ಲರೂ ನೋಡೇ ಇರ್ತೀವಿ, ರೈಲ್ವೆ ಸ್ಟೇಷನಲ್ಲಿ ಕಂಪೌಂಡ್ಗಳ ಮೇಲೆ ಕೆಂಪು ಪೇಂಟಿಂಗ್ ನೋಡೇ ಇರ್ತೀವಿ. ಒಳ್ಳೆ ಲಿಯನಾರ್ಡೋ ಡಾ ವಿಂಚಿ ಪೇಂಟಿಂಗ್ ಬರ್ದಂಗೆ ಮಾಡ್ತಿರ್ತಾರೆ. ಇದರಲ್ಲಿ ಆರ್ಟ್ ಬಂದ್ಬಿಟ್ಟು ಪಾನ್ ಮಸಾಲ, ಆರ್ಟಿಸ್ಟ್ ಬಂದ್ಬಿಟ್ಟು ನಮ್ಮ ಗುಟ್ಕಾ ಪ್ರೇಮಿಗಳು. ಹೌದು, ಇವತ್ತು ನಾವು ಪಾನ್ ಮಸಾಲ ಗುಟ್ಕಾ ಬಗ್ಗೆ ಮಾತಾಡ್ತಿದ್ದೀವಿ. ನೀವು ಟಿ ವಿ ನೋಡ್ಬೇಕಾದ್ರೆ ನೋಡೇ ಇರ್ತೀರ, ಯಾವಾಗಲೂ ಒಂದು ಸತಿ ಆದರೂ ಆ್ಯಡ್ಸ್ ಬಂದೇ ಬರುತ್ತೆ, ಬೋಲೋ ಜುಬಾನ್ ಕೇಸರಿ ಅಂತ. ಅದರಲ್ಲೂ IPL ಟೀಮಲ್ಲಂತೂ ಕೊಡ್ತಾನೇ ಇರ್ತಾರೆ. ಈ ಪ್ಯಾಕೆಟ್ ನೋಡೋಕ್ಕೆ ಸಣ್ಣದಿರ್ಬೋದು, ಆದರೆ ಆ್ಯಡ್ಸ್ ಕೊಡೋಕ್ಕೆ ಬರುವಂಥ ಸ್ಟಾರ್ಸ್ ಮಾತ್ರ ತುಂಬ ದೊಡ್ಡ ದೊಡ್ಡವರು. ಯಾರಂದರೆ ಅಜಯ್ ದೇವಗನ್ ಆಗಿರ್ಬೋದು, ಅಕ್ಷಯ್ ಕುಮಾರು, ಶಾರುಖ್ ಖಾನು, ಇವರೆಲ್ಲ ಒಂದು ಸಿಂಗಲ್ ಮೂವಿ ಮಾಡೋದಕ್ಕೆ, ಒಂದು ಸಿಂಗಲ್ ಆ್ಯಡ್ಸ್ ಮಾಡೋದಕ್ಕೆ ಕೋಟಿ ಕಡಲೆ ತಗೊಂತಾರೆ. ಆದರೆ ಇವ್ರು 3 ಜನನೂ ಒಂದೇ ಆ್ಯಡ್ಸಲ್ಲಿ ಕರೆಸಿದ್ದಾರೆ ಅಂದರೆ ಇವ್ರ ಬಿಸ್ನೆಸ್ಸು ಯಾವ ರೇಂಜಲ್ಲಿದೆ ನೀವು ಯೋಚನೆ ಮಾಡಿ. ಇಂಡಿಯಾದಲ್ಲಿ ಒಂದು ಪ್ಯಾನ್ ಮಸಾಲ ಮಾರ್ಕೆಟು ಅಂದರೆ ಎಲ್ಲ ಥರದ ಗುಟ್ಕಾ, ವಿಮಲ್, ಸೂಪರ್ ಸ್ಟಾರ್, ಈ ಥರ ಎಲ್ಲ, ಇವೆಲ್ಲದರ ಮಾರ್ಕೆಟ್ ವ್ಯಾಲ್ಯೂ 44,000 ಕೋಟಿಗಿಂತ ಮೇಲಿದೆ. ಅದು 2023 ಪ್ರಕಾರ. ಈ ಒಂದು ಸಣ್ಣ ಪ್ರಾಡಕ್ಟ್ ಮಾರ್ಕೊಂಡು ಇಷ್ಟೊಂದೆಲ್ಲ ದುಡ್ಡು ಮಾಡ್ತಿದ್ದಾರೆ ಅಂತಂದರೆ ಯೋಚನೆ ಮಾಡಿ ಇವರ ಬಿಸ್ನೆಸ್ ಸ್ಟ್ರಾಟಜಿ ಯಾವ ಥರ ಇರ್ಬೋದು ಅಂತ. ಒಂದು ಕಂಪ್ಯಾರಿಸನ್ ಮಾಡಿ ನಾವು ಹೇಳೋದಾದರೆ, ನಾವು ಡೈಲಿ ತಿನ್ನೋ ಬಿಸ್ಕೆಟ್ಸ್ ವ್ಯಾಲ್ಯೂ 40,000 ಕೋಟಿ, ಅದೇ ನಾವು ತಿನ್ನೋ ಚಾಕ್ಲೇಟ್ಸ್ ವ್ಯಾಲ್ಯೂ 26,000 ಕೋಟಿ. ಇದಕ್ಕೆಲ್ಲದಕ್ಕಿಂತ ದೊಡ್ಡದು ಈ ಗುಟ್ಕಾ ಬಿಸ್ನೆಸ್ಸು. ಮೌತ್ ಕ್ಯಾನ್ಸರ್ ಬರುತ್ತೆ ಅಂತ ನಮಗೆಲ್ಲ ಗೊತ್ತು ಈ ಗುಟ್ಕಾನ ತಿಂದರೆ. ಇದು ಹಲವಾರು ರಿಸರ್ಚ್ಗಳ ಮುಖಾಂತರ ಗೊತ್ತಾಗಿದೆ. ಅದಕ್ಕೆ ಕೆಲವು ಸ್ಟೇಟ್ಸ್ಗಳಲ್ಲಿ ಗುಟ್ಕಾನ ಮಾರಾಟನ ಮಾಡೋದನ್ನೇ ಬ್ಯಾನ್ ಮಾಡಿದ್ದಾರೆ. 2011ರಿಂದ ಅಂಡರ್ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೆಗ್ಯುಲೇಷನ್ಸ್ ಗುಟ್ಕಾ ಪಾನ್ ಮಸಾಲನ ಟೊಬ್ಯಾಕೊ ಜೊತೆ ಮಿಕ್ಸ್ ಮಾಡಿ ಸೇಲ್ ಮಾಡೋದನ್ನು ಬ್ಯಾನ್ ಮಾಡಿದ್ದಾರೆ. ಆದರೆ ಬ್ಯಾನ್ ಮಾಡಿದರೂ ಕೂಡ ಇವ್ರಿಗೆ ಇಷ್ಟು ಕೋಟಿ ರೆವೆನ್ಯೂ ಎಲ್ಲಿಂದ ಬರ್ತಾಯಿದೆ ಅನ್ನೋ ಕ್ಯೂರಿಯಾಸಿಟಿ ನಮಗಿದ್ದೇ ಇರುತ್ತೆ. ಇಲ್ಲೇನೋ ನೋಡಿ, ಈ ಕಂಪ್ನಿಗಳು ಒಂದು ಒಳ್ಳೆ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತವೆ. ನೀವೇನಾದರೂ ಅಂಗಡಿಗೆ ಹೋಗಿ ಒಂದು ವಿಮಲ್ ಪ್ಯಾಕೆಟ್ನ ಕೇಳಿದ್ರೆ ಅವರು ನಿಮಗೆ ಈ ಪ್ಯಾಕೆಟ್ನ ಕೊಡ್ತಾರೆ. ಇದರಲ್ಲಿ ಟೊಬ್ಯಾಕೊ ಇರಲ್ಲ, ಮತ್ತು ಇದಕ್ಕೆ ಫಸೈ ರಿಪೋರ್ಟ್ ಕೂಡ ಇದೆ. ಫಸೈ ಅಂದರೆ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಆಗೋಂಥ ಫುಡ್ ಪ್ರಾಡಕ್ಟ್ಸು ತಿನ್ನೋದಕ್ಕೆ ಯೋಗ್ಯವಾಗಿದ್ದಾವೆ ಅಂತೇಳಿ ರಿಪೋರ್ಟ್ಸ್ ಕೊಡುವಂಥ ಗೌರ್ಮೆಂಟ್ನ ಒಂದು ಅಥಾರಿಟಿ ಇದು. ಅಂದರೆ ಇದರರ್ಥ ಇದು ಒಂದು ಬಿಸ್ಕೆಟ್ ಥರ ನಾರ್ಮಲ್ ಆಗಿ ತಿನ್ನೋ ಪದಾರ್ಥ ಅಂತ ಅರ್ಥ. ಮತ್ತು ನೀವು ಈ ಪ್ಯಾಕೆಟ್ ಮೇಲೆ ನೋಡಿದ್ರೆ 0% ಟೊಬ್ಯಾಕೊ ಅಂತ ಇದೆ. ನೀವು ಕೇಳಬಹುದು, ಇದಕ್ಕೆ ಫಸೈ ಅಪ್ರೂವಲ್ ಇದೆ, ನಿಕೋಟಿನ್ ಇಲ್ಲ ಅಂತೀರಾ, ಆದರೂ ಹೇಗೆ ಕ್ಯಾನ್ಸರ್ ಬರುತ್ತೆ ಅಂತ. ಆದರೆ ಇದನ್ನು ತಿಂದರೆ ಅಲ್ಲ ರೀ ನಮಗೆ ಕ್ಯಾನ್ಸರ್ ಬರೋದು. ಆದರೆ ಜೊತೆಗೆ ಒಂದು ಸಣ್ಣ ಪ್ಯಾಕೆಟ್ ಕೊಡ್ತಾರೆ ನೋಡಿ, ನೀವು ಕೇಳಲಿಲ್ಲ ಅಂದರೆ ಕೊಡ್ತಾರೆ. ಈ ಪ್ಯಾಕೆಟ್ ತುಂಬ ಟೊಬ್ಯಾಕೊನೋ ಇರುತ್ತೆ. ಇದಕ್ಕೂ ಮುಂಚೆ ಎರಡನ್ನೂ ಮಿಕ್ಸ್ ಮಾಡಿ ಮಾರ್ತಾಯಿದ್ರು. ಆದರೆ ಗೌರ್ಮೆಂಟ್ ಇದನ್ನು ಬ್ಯಾನ್ ಮಾಡಿದ ಮೇಲೆ ಇವೆರಡನ್ನೂ ಸಪ್ರೇಟಾಗಿ ಮಾರ್ತಾಯಿದ್ದಾರೆ. ಒಂದನ್ನು ಲೀಗಲಾಗಿ ಮತ್ತು ಇನ್ನೊಂದನ್ನು ಇಲ್ಲೀಗಲಾಗಿ. ಈ ಒಂದು ಸಣ್ಣ ಟ್ರಿಕ್ಸ್ ಇಟ್ಕೊಂಡು ದೊಡ್ಡ ದೊಡ್ಡ ಸ್ಟಾರ್ಸ್ನ ಹತ್ರ ಆ್ಯಡ್ಸ್ನ ಕೊಡ್ತಾಯಿದ್ದಾರೆ. ಯಾವುದೇ ಪ್ರಾಡಕ್ಟ್ನ ಜನಗಳಿಗೆ ರೀಚ್ ಆಗಬೇಕು ಅಂದರೆ, ಅದರ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಬೇಕಂದ್ರೆ ಅದನ್ನು ಅಡ್ವರ್ಟೈಸ್ಮೆಂಟ್ನ ಕೊಡಬೇಕು. 2003ರಿಂದ ಹಿಂದೆ ಈ ಟೊಬ್ಯಾಕೊನ ಅಡ್ವರ್ಟೈಸ್ಮೆಂಟ್ನ ಕೊಡ್ಬೋದಿತ್ತು. ಆದರೆ 2003ರಲ್ಲಿ ಟೊಬ್ಯಾಕೊ ಮತ್ತು ಆಲ್ಕೋಹಾಲ್ನ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನ ಇಂಡಿಯಾದಲ್ಲಿ ಬ್ಯಾನ್ ಮಾಡ್ತಾರೆ. ಆದರೆ ಈ ಆ್ಯಡ್ಸ್ ಕೊಡೋದನ್ನು ನಿಲ್ಲಿಸೋದ್ರಿಂದ ಈ ಕಂಪನಿಗಳಿಗೆ ಜನಗಳಿಗೆ ಈ ಪ್ರಾಡಕ್ಟ್ಸ್ ಬಗ್ಗೆ ರೀಚ್ ಆಗಲ್ಲ, ಮತ್ತು ಈ ಕಂಪ್ನಿಗಳ ಪ್ರಾಡಕ್ಟ್ಸು ಸೇಲ್ಸ್ ಕಡಿಮೆ ಆಗ್ತವೆ. ಇದರಿಂದ ಅವರಿಗೆ ತುಂಬ ಲಾಸ್ ಆಗುತ್ತೆ. ಆಗ ಈ ಕಂಪನಿಗಳು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಇದರಲ್ಲಿ ಲೂಪ್ ಹೋಲ್ನ ಕಂಡುಕೊಳ್ತಾರೆ. ಅದನ್ನೇ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಈ ಸರೋಗೇಟ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನಂದರೆ, ಇವರು ಸೇಮ್ ಬ್ರ್ಯಾಂಡ್ನ ಹೆಸರಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ನ ಬಿಡುಗಡೆ ಮಾಡ್ತಾರೆ. ಈ ಎಲ್ಲ ಪ್ರಾಡಕ್ಟ್ಗಳಿಗೂ ಅದೇ ಹೆಸರನ್ನು ಇಡ್ತಾರೆ. ಫಾರ್ ಎಕ್ಸಾಂಪಲು, ನಾವು ಇಂಪೀರಿಯರ್ ಬ್ಲೂ ಅಡ್ವರ್ಟೈಸ್ಮೆಂಟನ್ನು ನೋಡ್ತೀವಿ. ಅದು ಒಂದು ಆಲ್ಕೋಹಾಲ್ ಬ್ರ್ಯಾಂಡು. ಆದರೆ ಆಲ್ಕೋಹಾಲ್ನ ಅಡ್ವರ್ಟೈಸ್ಮೆಂಟ್ ಕೊಡೋದನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ಇವ್ರು ಏನು ಮಾಡ್ತಾರೆ ಅಂದರೆ, ಇಂಪೀರಿಯಲ್ ಬ್ಲೂ ಹೆಸರಿನಲ್ಲಿ ಮ್ಯೂಸಿಕ್ CDಸ್ನ ತರ್ತಾರೆ. ಈ ಮ್ಯೂಸಿಕ್ CDಸ್ ಮಾರೋದ್ರಿಂದ ಅವ್ರಿಗೇನು ಉಪಯೋಗ ಇಲ್ಲ. ಆದರೆ ಹೀಗೆ ಮಾಡೋದ್ರಿಂದ ಜನರಲ್ಲಿ ಆ ಬ್ರ್ಯಾಂಡ್ನ ನೇಮು ಹಾಗೆ ತಲೆಯಲ್ಲಿ ಉಳಿಯುತ್ತೆ. कितने तेजस्वी लोग हैं हमारे पास, कितने शानदार विचार रखते हैं. ಅದೇ ರೀತಿ ರಾಯಲ್ ಸ್ಟಾಗ್ ಇನ್ನೊಂದು ಆಲ್ಕೋಹಾಲ್ನ ಬ್ರ್ಯಾಂಡು. ಇವರು ಕೂಡ ವಾಟರ್ ಬಾಟಲ್ಸು, ಸೋಡಾ ಬಾಟಲ್ಸು ಎಲ್ಲವನ್ನು ಕೂಡ ರಾಯಲ್ ಸ್ಟಾಗ್ನ ಹೆಸರಲ್ಲಿ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾರೆ. ಇವರ ಮೈನ್ ಫೋಕಸ್ ಏನು ಹೇಳಿ, ಆಲ್ಕೋಹಾಲ್ ಮಾತ್ರ. ಆದರೆ ಈಗೆಲ್ಲ ಮಾಡೋದ್ರಿಂದ ಬ್ರ್ಯಾಂಡ್ ನೇಮ್ನ ತಲುಪಿಸೋದು ಜನರಿಗೆ ತುಂಬ ಈಸಿ ಆಗುತ್ತೆ.
ಇಷ್ಟೆಲ್ಲ ಆಗ್ತಿದ್ರು ಗೌರ್ಮೆಂಟ್ ಅವ್ರಿಗೆ ಇದ್ರ ಬಗ್ಗೆ ಗೊತ್ತಿಲ್ವಾ ಅಂದರೆ ಅವರಿಗೂ ಗೊತ್ತಿದೆ. ಗೌರ್ಮೆಂಟ್ನ ಒಂದು ಅಥಾರಿಟಿ ಆದಂಥ ಅಡ್ವರ್ಟೈಸ್ಮೆಂಟ್ ಸ್ಟ್ಯಾಂಡರ್ಡ್ ಕೌನ್ಸಿಲ್ ಆಫ್ ಇಂಡಿಯಾ ಈ ಆ್ಯಡ್ ಕೊಡೋದ್ರ ಮೇಲೆ ಒಂದು ರೂಲ್ಸ್ಗಳನ್ನು ಹಾಕುತ್ತೆ. ಏನಂದರೆ ಈ ಆ್ಯಡ್ಸ್ನಲ್ಲಿ ಯಾವ ಪ್ರಾಡಕ್ಟ್ನ ಆ್ಯಡ್ಸ್ ಕೊಡ್ತಾ ಇದ್ದಾರೋ ಅವನ್ನೇ ಮಾರಬೇಕು. ನೀವೇನಾದರೂ ಇದರ ಎಕ್ಸ್ಟೆನ್ಷನ್ ಪ್ರಾಡಕ್ಟ್ ಅಂದರೆ ಇದರ ಹೆಸರಲ್ಲಿ ಇನ್ನೊಂದು ಪ್ರಾಡಕ್ಟ್ನ ಮಾರಬೇಕಂದ್ರೆ ಅದನ್ನು ನೀವು ಮುಂಚೆನೇ ರಿಜಿಸ್ಟರ್ ಮಾಡ್ಕೊಂಡಿರಬೇಕು. ಇದ್ರ ಜೊತೆ ಈ ಥರ ಆ್ಯಡ್ಸ್ ಕೊಡೋ ಸಂದರ್ಭದಲ್ಲಿ ಈ ಆ್ಯಡ್ಸಲ್ಲಿ ನೀವು ಬ್ಯಾನ್ ಮಾಡಿರೋ ಪ್ರಾಡಕ್ಟ್ಸ್ ಬಗ್ಗೆ ಯಾವುದೇ ಹಿಂಟ್ಸ್ನ ಕೊಡೋ ಹಾಗಿಲ್ಲ. ಫಾರ್ ಎಕ್ಸಾಂಪಲು ಶಾರುಖ್ ಖಾನು ರಾಯಲ್ ಸ್ಟ್ಯಾಗ್ ಮ್ಯೂಸಿಕ್ ಸಿಡೀಸ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದರಲ್ಲಿ ಏನು ಹೇಳ್ತಾರೆ ಅಂತ ಕೇಳಿ. ಇಟ್ಸ್ ಯುವರ್ ಲೈಫ್, ಮೇಕ್ ಇಟ್ ಲಾರ್ಜ್. ಈ ಲಾರ್ಜ್ ಅನ್ನೋ ಪದ ಡ್ರಿಂಕ್ಸ್ ಮಾಡೋರಿಗೆ ಗೊತ್ತಿರುತ್ತೆ. ಯೂಶಲಿ 250 mlಗೆ ಲಾರ್ಜ್ ಅಂತ ಕರೀತಾರೆ. ಇದು ನಿಂಗೆ ಹೆಂಗೆ ಗೊತ್ತಪ್ಪ ಅಂದರೆ ನಾನು ಇಂಟರ್ನೆಟ್ ನೋಡಿದೆ ಬಿಡಿ. ಇಲ್ಲಿ ಮ್ಯೂಸಿಕ್ ಸಿಡೀಸ್ ಆ್ಯಡ್ ಅಂತ ಹೇಳ್ತಾ ಇದ್ರು ಕೂಡ ಇಂಡೈರೆಕ್ಟಾಗಿ ಆಲ್ಕೋಹಾಲ್ನೇ ಪ್ರಮೋಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವೊಂದು ಆಲ್ಕೋಹಾಲ್ ಬ್ರ್ಯಾಂಡ್ಸು ಯಾವುದೇ ರೂಲ್ಸ್ಗಳನ್ನು ಫಾಲೋ ಮಾಡ್ತಿರಲ್ಲ. ಅಂಥ 12 ಬ್ರ್ಯಾಂಡ್ಸ್ಗಳನ್ನು ಬ್ಯಾನ್ ಮಾಡ್ತಾರೆ. ಆವಾಗ ಇವರು ಕೋರ್ಟಲ್ಲಿ ಈ ಎಲ್ಲ ಆಲ್ಕೋಹಾಲ್ ಕಂಪ್ನಿಯವರು ಕೋರ್ಟಲ್ಲಿ ಪಿಟಿಷನ್ ಹಾಕ್ತಾರೆ. ಆಗ ಕೋರ್ಟ್ ಏನು ಹೇಳುತ್ತೆ ಅಂದರೆ ಇದಕ್ಕೆ ಸಣ್ಣ ಪುಟ್ಟ ಚೇಂಜಸ್ ಮಾಡಿ ಆ್ಯಡ್ಸ್ ಮಾಡಿ ಅಂತ ಹೇಳುತ್ತೆ. ಇಷ್ಟೆಲ್ಲ ಮಾಡಿದಂಥ ಈ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಸಣ್ಣ ಪುಟ್ಟ ಚೇಂಜಸ್ ಮಾಡೋಕ್ಕಾಗಲ್ವ ಹೇಳಿ. ಇಂಡಿಯಾದಲ್ಲಿರುವಂಥ ಟಾಪ್ ಆ್ಯಕ್ಟರ್ಗಳು ಇಂಥ ಬ್ರ್ಯಾಂಡ್ಗಳಿಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಆದರೆ 2016ರಲ್ಲಿ ಡೆಲ್ಲಿ ಗೌರ್ಮೆಂಟು ಈ ಎಲ್ಲ ಆ್ಯಕ್ಟರ್ಗಳಿಗೆ ಲೆಟರ್ ಬರೆದು ರಿಕ್ವೆಸ್ಟ್ ಮಾಡುತ್ತೆ ಈ ಥರ ಬ್ರ್ಯಾಂಡ್ಸ್ಗಳಿಗೆ ಪ್ರಮೋಟ್ ಮಾಡಬೇಡಿ ಅಂತ. ಆದರೆ ಅದರಲ್ಲಿ ಸನ್ನಿ ಲಿಯೋನ್ ಮಾತ್ರ ಸ್ಪಂದನೆ ಮಾಡಿ ನಾನು ಇನ್ಮೇಲೆ ಫ್ಯೂಚರಲ್ಲಿ ಈ ಥರ ಯಾವುದೇ ಕಾಂಟ್ರ್ಯಾಕ್ಟ್ಗಳಿಗೆ ಸೈನ್ ಮಾಡಲ್ಲ ಅಂತೇಳಿ ಒಂದು ಮಾದರಿಯಾದಂಥ ಹೇಳಿಕೆಯನ್ನು ಕೊಡ್ತಾರೆ. ಆದರೆ ಬೇರೆ ಆ್ಯಕ್ಟರ್ಸ್ಗಳೆಲ್ಲ ಇದೆಲ್ಲ ನಮಗೆ ಅಂಟೋದೇ ಇಲ್ಲ, ಯಾರೇನಾದರೂ ಏನು, ನಮ್ಮ ಕೆಲಸ ನಾವು ಮಾಡ್ಕೊತೀವಿ, ನಮಗೆ ದುಡ್ಡು ಬಂದರೆ ಸಾಕಂತೇಳಿ ಆ್ಯಡ್ಸ್ ಕೊಡೋದನ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಪಾನ್ ಮಸಾಲ ತಿನ್ನೋದ್ರಿಂದ ಹೆಲ್ತ್ ಹಾಳಾಗುತ್ತೆ ಅಂತ ಗೊತ್ತಿದೆ, ಆದರೆ ಅದು ಅಲ್ಲಿಗೆ ನಿಲ್ಲೋಲ್ಲ. ಇದರಿಂದ ಸೊಸೈಟಿಗೂ ಕೂಡ ತೊಂದರೆ ಆಗ್ತಿದೆ. ಹೇಗೆ ಅಂದರೆ ಈ ಗುಟ್ಕಾ ತಿನ್ನೋರು ಅದನ್ನು ಒಳಗಡೆ ನುಂಗೋದ, ಎಲ್ಲಿ ಬೇಕಲ್ಲಿ ತುಪುಕ್ ಅಂತ ಉಯ್ತಾರೆ. ಮೇಯ್ನ್ ಅಂದರೆ ಈ ರೈಲ್ವೆ ಸ್ಟೇಷನ್ಗಳಲ್ಲಿ, ಪಬ್ಲಿಕ್ ಟಾಯ್ಲೆಟ್ಸ್ಗಳಲ್ಲಿ ನಾವು ನೋಡಿದ್ರೆ ರೆಡ್ ಮಾರ್ಕು ಪೇಂಟ್ ಹೊಡೆದಂಗೆ ಇರುತ್ತೆ. ಇವರು ಉಗಿದಿರುವಂಥ ಗುಟ್ಕಾನ ಕ್ಲೀನ್ ಮಾಡೋದಕ್ಕೆ ಗೌರ್ಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ಯೋಚನೆ ಮಾಡಿ. ಎಷ್ಟಂದರೆ ಸುಮಾರು 1200 ಕೋಟಿ ಬರೀ ರೈಲ್ವೆ ಸ್ಟೇಷನಲ್ಲಿ ರೈಲ್ಗಳಲ್ಲಿ ಕ್ಲೀನ್ ಮಾಡೋದಕ್ಕೇ ಬರೀ 1200 ಕೋಟಿ ಖರ್ಚು ಮಾಡುತ್ತೆ. ಇದು ಒಂದು ರೈಲ್ವೇಸಲ್ಲಿ ಮಾತ್ರ. ಇನ್ನು ಬೇರೆ ಬೇರೆ ಕಡೆ ಎಷ್ಟು ಖರ್ಚಾಗ್ಬೋದು ಲೆಕ್ಕ ಹಾಕಿ. ಫೈನಲ್ ಆಗಿ ಇಷ್ಟೆಲ್ಲ ಹೇಳಿದ ಮೇಲೆ ನಾನೊಂದು ಕನ್ಕ್ಲೂಷನ್ ಹೇಳೋದಂದರೆ ಇಷ್ಟೇ. ಈ ಗೌರ್ಮೆಂಟು ಈ ಸರೋಗೇಟ್ಸ್ ಆ್ಯಡ್ಸ್ ಮೇಲೆ ರೂಲ್ಸ್ನ ಸ್ಟ್ರಿಕ್ಟ್ ಮಾಡಬೇಕು. ಇನ್ನು ಈ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಈ ಆ್ಯಡ್ಸ್ಗಳನ್ನು ಪ್ರಮೋಟ್ ಮಾಡ್ತಿರ್ತಾರಲ್ಲ ಅವರು ಒಂದು ಕ್ಷಣ ಯೋಚನೆ ಮಾಡಬೇಕು. ಇದನ್ನು ಫಾಲೋ ಮಾಡೋರು ನಮ್ಮ ಫ್ಯಾನ್ಸ್ಗಳಿಗೆ ತೊಂದರೆ ಆಗೋಂಥ ಕೆಲಸನ ನಾವು ಮಾಡಬಾರ್ದು ಅಂತ. ಇನ್ನು ಇದನ್ನು ಯೂಸ್ ಮಾಡೋರು ಆದಷ್ಟು ಬಿಡೋದಕ್ಕೆ ಟ್ರೈ ಮಾಡಬೇಕು. ಇದರಿಂದ ಹೆಲ್ತ್ ಎಫೆಕ್ಟ್ಸ್ ಜೊತೆಗೆ ಇದನ್ನು ಕೆಲವರು ದಿನಕ್ಕೆ 5ರಿಂದ 10 ಪ್ಯಾಕೆಟ್ನ ತಿನ್ನೋರು ಇದ್ದಾರೆ. ಒಂದಕ್ಕೆ ₹5 ಅಂತ ಕನ್ಸಿಡರ್ ಮಾಡಿದ್ರು ತಿಂಗಳಿಗೆ 1000ರಿಂದ 2000 ರೂಪಾಯಿ ಬರೀ ಪಾನ್ ಮಸಾಲಕ್ಕೆ ಕೊಡ್ತಾರೆ. ಮತ್ತು ಇದನ್ನು ತಿನ್ನೋರೆಲ್ಲ ಕೂಡ ಮಿಡಲ್ ಕ್ಲಾಸು ಪೂರ್ ಇವರೇ. ಅವರಿಗೆ ತಿಂಗಳಿಗೆ 1000ರಿಂದ 2000 ಒಂದು ದೊಡ್ಡ ಅಮೌಂಟೇ ಆಗಿರುತ್ತೆ. ಆಯ್ತಪ್ಪ ನನಗೆ ಬಿಡೋದಕ್ಕೆ ಆಗೋದೇ ಇಲ್ಲ ಅಂದರೆ ನೀವು ಉಗಿಯೋದನ್ನು ಡ್ರೈನೇಜಲ್ಲೋ ಡಸ್ಟ್ಬಿನ್ನಲ್ಲೋ ಉಗಿರಿ. ಇದರಿಂದ ಕ್ಲೀನ್ ಮಾಡೋಕ್ಕೆ ಆಗುವಂಥ ಖರ್ಚಾದರೂ ತಪ್ಪುತ್ತೆ. ನೋಡಿ ಫ್ರೆಂಡ್ಸ್, ಇದೇ ಇವತ್ತಿನ ಇನ್ಫಾರ್ಮೇಷನ್ನು. ಇದೇ ರೀತಿ ಹಲವಾರು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ಗಳು ಬೇಕಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಿಮಗೆ ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದಂಥ ಎಲ್ಲ ನನ್ನ ಫ್ರೆಂಡ್ಸ್ಗಳಿಗೆ ಧನ್ಯವಾದಗಳು.